Hello dear students, in the last class we have seen about the basic of computers, what is computer, definition of computer and the characteristics of computer. Right, so in that class I have usually told the definition of computer like this. Computer is an electronic device which accepts data and information, process the data according to the information, right? Then what is meant by data? ಹಾಗಾದ್ರೆ ಡಾಟಾ ಅಂದ್ರೆ ಏನು? ಕರೆಕ್ಟ್ ಅಲ್ವಾ? ಸೊ ವಿಚ್ ಅಕ್ಸೆಪ್ಟ್ಸ್ ಡಾಟಾ ಅಂತ ಹೇಳಿದ್ರೆ ಡಾಟಾ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಡಾಟಾ ಅಂದ್ರೆ ನಿಮಗೆ ಅರ್ಥ ಆಗಕ್ಕೆ ಒಂದು ಎಕ್ಸಾಂಪಲ್ನ ಕೊಡ್ತೀನಿ. ಈಗ ಇಫ್ ಯು ಗೋಯಿಂಗ್ ಟು ಜಾಯಿನ್ ಇನ್ ಎ ಕಾಲೇಜ್, ರೈಟ್, ಯು ನೀಡ್ ಯುವರ್ ಡಾಟಾ. ಫಾರ್ ಎಕ್ಸಾಂಪಲ್, ನೇಮ್, ಡೇಟ್ ಆಫ್ ಬರ್ತ್, ಅಡ್ಮಿಷನ್ ಡೇಟ್, your caste, category, right, all the information, contact number, address, mail id. So ee ರೀತಿಯ ಡೀಟೇಲ್ಸ್ ಅನ್ನು ಕೊಡ್ತೀರಾ, ಕರೆಕ್ಟಾ? ಇಟ್ ಈಸ್ ಕಾಲ್ಡ್ ಆಸ್ ಡಾಟಾ, ರೈಟ್? ಸೊ ಇಟ್ ಈಸ್ ನಥಿಂಗ್ ಬಟ್ ಡಾಟಾ. ಇಟ್ ಈಸ್ ಎ ರಾ ಫ್ಯಾಕ್ಟ್ಸ್. ಡಾಟಾ ಈಸ್ ಎ ರಾ ಫ್ಯಾಕ್ಟ್ಸ್ and figures, statistics. Used, it is unprocessed data. So ಆ ಡಾಟಾನ ಇಟ್ಕೊಂಡು ಏನು ಮಾಡ್ತೀವಿ? If you process that data, you will get information. So raw facts, figures, statistics is called as data, right? So we will see what is data. It is a collection of raw facts, figures, statistics which requires to be processed. Just tell the information of a students, right? So ಒಬ್ಬ ಸ್ಟೂಡೆಂಟಿನ ಇನ್ಫಾರ್ಮೇಶನ್ ಅಂತ ಹೇಳಬೇಕು ಅಂತಂದ್ರೆ ಫಸ್ಟ್ we need data, right? Student data ಬೇಕು ನಮಗೆ. ಸ್ಟೂಡೆಂಟ್ ಡಾಟಾ ಅಂದ್ರೇನು? ನೇಮ್ ಆಫ್ ಎ ಸ್ಟೂಡೆಂಟ್, his contact number, his mail address, his section, his father name, his mother name, his caste, all details, right? So our details ಏನಂತ ಕರೀತಾರೆ? We call it as data, right? When we make a table by name of the students, in that category you will type all the names, right? So date of birth, so each student ಎದುರುಗಡೆ ಅವ್ರದ್ದು ಡೇಟ್ ಆಫ್ ಬರ್ತ್ ಏನಿದೆ ಅದನ್ನ ಟೈಪ್ ಮಾಡೋದು. ಸೊ ಇಫ್ ಯು ಮೇಕ್ ಎ ಫಾರ್ಮ್ಯಾಟ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಇನ್ಫಾರ್ಮೇಶನ್, ರೈಟ್? ಸೊ ಡಾಟಾ ಈಸ್ ಎ ರಾ ಫ್ಯಾಕ್ಟ್ಸ್, ಫಿಗರ್ಸ್, ಸ್ಟ್ಯಾಟಿಸ್ಟಿಕ್ಸ್ ವಿಚ್ ರಿಕ್ವೈರ್ಸ್ ಟು ಬಿ ಪ್ರೊಸೆಸ್ಡ್. ಎಲ್ಲ ಡೀಟೇಲ್ಸನ್ನು ತಗೊಂಡು ಒಂದು ಆರ್ಡರ್ ವೈಸಲ್ಲಿ ಮಾಡೋದಕ್ಕೆ ಏನಂತ ಕರೀತಾರೆ? ಮಾಡೋಕ್ಕೆ ರೆಡಿ ಇರೋವಂಥದ್ದನ್ನು ಡಾಟಾ ಅಂತ ಕರೀತಾರೆ, ರೈಟ್? ಸೊ ಹಾಗಾದರೆ ಫಾರ್ ಎಕ್ಸಾಂಪಲ್, ಸಿ ಇಯರ್ ರಾಜು 19. ಸೊ ಇಟ್ ಈಸ್ ಡಾಟಾ. ಇಟ್ ಡಸಂಟ್ ಮೀನ್ ನಥಿಂಗ್, ಏನು ಮೀನಿಂಗ್ ಇಲ್ಲ ಇದರಲ್ಲಿ, ರೈಟ್? ಸೊ ರಾಜು ಅಂತಿದೆ, 19 ಅಂತ ಇದೆ, ರೈಟ್? ಸೊ ಇಟ್ ಈಸ್ ಕಾಲ್ಡ್ ಆಸ್ ಡಾಟಾ, ರಾ ಫ್ಯಾಕ್ಟ್ಸ್, ರೈಟ್? ನೆಕ್ಸ್ಟ್, ಇನ್ಫಾರ್ಮೇಶನ್ ಅಂದರೆ ಹೇಗಾದರೆ ಏನು? ಇಟ್ ಈಸ್ ನಥಿಂಗ್ ಬಟ್ processed data. If a computer gets the data, then processed data is called as information. It is processed data. ಹಾಗಂದ್ರೆ ಏನು? Which conveys meaning and is useful to people to take future decisions on the information. ಈಗಷ್ಟೇ ಒಂದು ಎಕ್ಸಾಂಪಲ್ನ ಕೊಟ್ಟೆ, ಕರೆಕ್ಟಾ? ಸ್ಟೂಡೆಂಟ್ ಡೀಟೇಲ್ಸ್ ಹೇಗೆ ಚಾಟ್ ಮಾಡ್ತೀವಿ ಅಂತ, ನೇಮ್ ಒಂದು ಕಡೆ, ಡೇಟ್ ಆಫ್ ಬರ್ತ್ ಕೆಳಗೆ ಡೇಟ್ ಆಫ್ ಬರ್ತ್, ಅಡ್ರೆಸ್ ಕೆಳಗೆ ಅಡ್ರೆಸ್, ಫಾದರ್ ನೇಮ್ ಕೆಳಗೆ ಫಾದರ್ ನೇಮ್. ಸೊ ಆ ರೀತಿ ಸ್ಟೋರ್ ಮಾಡಿಟ್ಟಾಗ ಫ್ಯೂಚರ್ ಯೂಸ್, ಈಗ ಯಾರೋ ಒಬ್ಬರು ಬಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಆ ಸ್ಟೂಡೆಂಟಿಂದು ಟು ಸೆಂಡ್ ಸಮ್, ಈಗ ಫಾರ್ ಸ್ಕಾಲರ್ಶಿಪ್ ಬಂದಿದೆ, ಅವ್ರ ಮನೆಗೆ ಮನಿ ಆರ್ಡರ್ ಮಾಡಬೇಕು, ಅಡ್ರೆಸ್ ಬೇಕು ಅಂತಂದರೆ ದೆನ್ ವಿ ಹ್ಯಾವ್ ಟು ಸರ್ಚ್ ಫಾರ್ ಡಾಟಾ. ಆ ಡಾಟಾನ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ, ಇಟ್ ವಿಲ್ ಬಿ ಇನ್ ಇನ್ಫಾರ್ಮೇಷನ್. ಸೊ ಯು ವಿಲ್ ಗೆಟ್ ದಟ್ ಇನ್ಫಾರ್ಮೇಷನ್ ಈಸಿಲಿ, ಯಾಕಂತಂದರೆ ದ ಡಾಟಾ ಈಸ್ ಆಲ್ರೆಡಿ ಇನ್ ಎ ಪ್ರೊಸೆಸ್ಡ್ ಫಾರ್ಮ್ಯಾಟ್. ಸೊ ಅದನ್ನು ಒಂದು ಟೇಬಲಲ್ಲಿ ಮಾಡಿಟ್ಟಾಗ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಪ್ರೊಸೆಸ್ಡ್ ಡಾಟಾ ಆರ್ ಇನ್ಫಾರ್ಮೇಷನ್. ಸೊ ಯು ವಿಲ್ ಗೆಟ್ ದಟ್ ಇನ್ಫಾರ್ಮೇಷನ್ ಇಮಿಡಿಯೇಟ್ಲಿ, ರೈಟ್? ಸೊ ಆ ರೀತಿ ಮಾಡಿಟ್ಟಾಗ ಇನ್ ಫ್ಯೂಚರ್ ಯೂಸ್, ಕರೆಕ್ಟಾ? ಫ್ಯೂಚರ್ ಡಿಸಿಷನ್ ತೊಗೊಳೋದಕ್ಕೆ ಆ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ದು ಅದೇ. ಕ್ಲಿಯರ್? ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಇನ್ ದ ಲಾಸ್ಟ್ ಇದರಲ್ಲಿ ಡಾಟಾ ಕೊಟ್ಟಿದ್ದೆ ನಾನು, ರಾಜು 19, ರೈಟ್? ಸೊ ಇನ್ಫಾರ್ಮೇಷನ್ ಅಂದರೆ ಏನಿರುತ್ತೆ? ನೇಮ್ ಈಕ್ವಲ್ಸ್ ರಾಜು, ಏಜ್ ಈಕ್ವಲ್ಸ್ 19. ಸೊ ಈ ರೀತಿ ಸ್ಪೆಸಿಫಿಕ್ ಆಗಿರುತ್ತೆ, ಇಟ್ ಹ್ಯಾಸ್ ಸಮ್ ಮೀನಿಂಗ್,
ರೈಟ್. ಸೊ ಅದೊಂದು ಪರ್ಟಿಕ್ಯುಲರ್ ಮೀನಿಂಗ್ ಇರುತ್ತೆ, ಅಂಥದ್ದನ್ನ ಏನಂತ ಕರೀತಾರೆ, ಇನ್ಫಾರ್ಮೇಷನ್, ಆರ್ ಸಿಂಪ್ಲಿ ಇಟ್ ಈಸ್ ಕಾಲ್ಡ್ ಪ್ರೊಸೆಸ್ಡ್ ಡಾಟಾ. ವೆರಿ ಕೀವರ್ಡ್, ಕ್ಲಿಯರ್? ರೈಟ್. ಸೊ 1 ಮಾರ್ಕ್ಸಲ್ಲಿ ನಿಮಗೆ ವಾಟ್ ಈಸ್ ಡಾಟಾ, ವಾಟ್ ಈಸ್ ಇನ್ಫಾರ್ಮೇಷನ್, ಆ ರೀತಿ ಕ್ವಶನ್ಸನ್ನು ಕೇಳ್ಬೋದು. ಕ್ಲಿಯರ್? ಅರ್ಥ ಆಗ್ತಿದೆ ಅಲ್ವಾ ಸ್ಟೂಡೆಂಟ್ಸ್? ಓಕೆ. ನೆಕ್ಸ್ಟ್, ಹಾರ್ಡ್ವೇರ್. ಸೊ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್. ಯಾವುದು? ಡಾಟಾ, ಇನ್ಫಾರ್ಮೇಷನ್, ಹಾರ್ಡ್ವೇರ್, ಸಾಫ್ಟ್ವೇರ್, ಇವೆಲ್ಲ ಕಂಪ್ಯೂಟರ್ನ ಬೇಸಿಕ್ ಟರ್ಮ್ಸ್ ಯೂಸ್ ಮಾಡ್ತಾರಲ್ಲ, ಅದನ್ನು ಹೇಳ್ತಾ ಇದ್ದೀನಿ ಇವತ್ತು. ಕ್ಲಿಯರ್? ರೈಟ್. ಸೊ ಹಾರ್ಡ್ವೇರ್ ಈಸ್ ನಥಿಂಗ್ ಬಟ್ the physical components that you can see, you can touch. ನಿಮಗೆ ಕಂಪ್ಯೂಟರ್ಸಲ್ಲಿ ಏನೇನು ಕಣ್ಣಿಗೆ ಕಾಣುತ್ತೆ, ನಿಮಗೆ ಕಾಣುವಂಥ ವಸ್ತುಗಳು ಕಂಪ್ಯೂಟರ್ನಲ್ಲಿ, ದಟ್ ಯು ಕ್ಯಾನ್ ಟಚ್, ನೀವು ಮುಟ್ಬೋದು, ನೀವು ನೋಡ್ಬೋದು. ಸೊ ಅಂಥ ಒಂದು ಡಿವೈಸಸ್ಗಳನ್ನು ಏನಂತ ಕರೀತಾರೆ, ಹಾರ್ಡ್ವೇರ್ ಅಂತ ಕರೀತಾರೆ. ರೈಟ್. ಸೊ ಇಟ್ ಈಸ್ ನಥಿಂಗ್ ಬಟ್ ಫಿಸಿಕಲ್ ಕಾಂಪೊನೆಂಟ್ಸ್ ಆಫ್ ಎ ಕಂಪ್ಯೂಟರ್ ಸಿಸ್ಟಮ್. ರೈಟ್. ಸೊ ಇಟ್ ರೆಫರ್ಸ್ ಟು ದ ಪಾರ್ಟ್ಸ್ ಆಫ್ ಎ ಕಂಪ್ಯೂಟರ್, ಆರ್ ಆ ಥರನಾದರೂ ಬರಿಬೋದು. ಅಥವಾ ವಾಟ್ ಈಸ್ ಹಾರ್ಡ್ವೇರ್ ಅಂತ ಕೇಳಿದಾಗ ಡೆಫಿನೇಷನ್ಸ್ ಬರಿಬೇಕಾದ್ರೆ ಕರೆಕ್ಟಾಗಿ ಕೇಳ್ಕೊಳ್ಳಿ. ಇಟ್ ರೆಫರ್ಸ್ ಟು ದ ಪಾರ್ಟ್ಸ್ ಆಫ್ ಎ ಕಂಪ್ಯೂಟರ್ ಅಂತನಾದರೂ ಬರಿಬೋದು, ಆರ್ ಇಟ್ ರೆಫರ್ಸ್ ಟು ಫಿಸಿಕಲ್ ಕಾಂಪೊನೆಂಟ್ಸ್ ಆಫ್ ಎ ಸಿಸ್ಟಮ್ ಅಂತ ಬರೆದ್ರೂ ಸರಿನೇ. ಯು ಕ್ಯಾನ್ ರೈಟ್ ಎನಿ ಒನ್. ಎರಡನ್ನೂ ಬರೆದ್ರೂ ತಪ್ಪಿಲ್ಲ, ಯಾವುದಾದ್ರೂ ಒಂದು ಬರೆದ್ರೂ ಸರಿ. ಯು ವಿಲ್ ಗೆಟ್ ದ ಮಾರ್ಕ್ಸ್. ರೈಟ್. ದಟ್ ಯು ಕ್ಯಾನ್ ಸಿ ಆ್ಯಂಡ್ ಟಚ್. ರೈಟ್. ಸೊ ಇಲ್ಲಿ ಕಂಪ್ಯೂಟರ್ ಪಾರ್ಟ್ಸ್ ಆಫ್ ಎ ಕಂಪ್ಯೂಟರ್ ಅಂತ ಬರೆದಾಗ, ಇಫ್ ಇಟ್ ರೆಫರ್ಸ್ ಟು ದ ಪಾರ್ಟ್ಸ್ ಆಫ್ ಎ ಕಂಪ್ಯೂಟರ್ ಅಂತ ಬರೆದಾಗ ಈ ಸೆಂಟೆನ್ಸನ್ನು ಬರೀರಿ, ದಟ್ ಯು ಕ್ಯಾನ್ ಸಿ ಆ್ಯಂಡ್ ಟಚ್. ರೈಟ್. ದಟ್ ಈಸ್ ಹಾರ್ಡ್ವೇರ್ ಕಾಂಪೊನೆಂಟ್ಸ್. ರೈಟ್. ಎಕ್ಸಾಂಪಲಿಗೆ ಕೀಬೋರ್ಡ್, ಮೌಸ್, ಮಾನಿಟರ್, ರೈಟ್, CPU, printers, scanners. So those are all examples, right? See here, mouse, monitor, keyboard, printer, etc. Right? Scanner, digital cameras, pen drive, right? ಈ ರೀತಿಯ ಡಿವೈಸಸ್ ನೇಮ್ಸನ್ನು ಬರೀಬೋದು. ಫಿಸಿಕಲ್ ಕಾಂಪೊನೆಂಟ್ಸ್ ಆಫ್ ಎ ಸಿಸ್ಟಮ್. ಓಕೆ. ನೆಕ್ಸ್ಟ್, ಸಾಫ್ಟ್ವೇರ್. ಹಾರ್ಡ್ವೇರ್ ಆಯಿತು, ಹಾಗಾದರೆ ಸಾಫ್ಟ್ವೇರ್ ಅಂದರೆ ಏನು? ರೈಟ್. ಸೊ ಹಾರ್ಡ್ವೇರ್ ಈಸ್ ಎ ಫಿಸಿಕಲ್ ಕಾಂಪೊನೆಂಟ್ಸ್. ಸೊ ಆ ಫಿಸಿಕಲ್ ಕಾಂಪೊನೆಂಟ್ಸ್ ಕರೆಕ್ಟಾಗಿ ವರ್ಕ್ ಆಗಬೇಕು ಅಂತಂದರೆ ಹಾಗೆ ವರ್ಕ್ ಆಗೋದಿಲ್ಲ. ಸಮ್ಒನ್ ಹ್ಯಾಸ್ ಟು ಟೆಲ್ ದಟ್ ವಾಟ್ ಈಸ್ ದ ವರ್ಕಿಂಗ್ ಆಫ್ ದಟ್ ಕಾಂಪೊನೆಂಟ್. ಆ ಕಾಂಪೊನೆಂಟ್ ಹೇಗೆ ವರ್ಕ್ ಆಗುತ್ತೆ, ಅದು ಕ್ಲಿಯರಾಗಿ ಹೇಗೆ ವರ್ಕ್ ಮಾಡಬೇಕು, ಅದಕ್ಕೆ ಏನೇನು ಪ್ರೋಸೆಸ್ ಆಗಬೇಕು, ಯಾವ ರೀತಿ ಪ್ರೊಸೀಜರ್ ಅಪ್ಲೈ ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ಸ್ ಬೇಕು. ಕರೆಕ್ಟಾ? ಯಾವುದೇ ಇನ್ಸ್ಟ್ರಕ್ಷನ್ಸ್ ಇಲ್ಲದೆ ಮಷೀನ್ ವರ್ಕ್ ಆಗೋದಿಲ್ಲ. ಸೊ ಆ ಮಷೀನಲ್ಲಿ ಇರೋಂಥ ಕಾಂಪೊನೆಂಟ್ಸ್ ಹೇಗೆ ವರ್ಕ್ ಆಗಬೇಕು, ಯಾವ ಥರ ವರ್ಕ್ ಆಗಬೇಕು, ಡಾಟಾ ಎಲ್ಲಿಂದ ಹೇಗೆ ಹೋಗಬೇಕು ಅನ್ನೋ ಒಂದು ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸನ್ನು ಪ್ರೊವೈಡ್ ಮಾಡೋದೇ ಇಟ್ ಈಸ್ ನಥಿಂಗ್ ಬಟ್ ಸಾಫ್ಟ್ವೇರ್. Clear? Software is, it refers to the instructions or programs that tell the hardware what to do. ಅರ್ಥ ಆಗ್ತಿದೆಯಾ? ಕ್ಲಿಯರ್? ಸೊ ಸಾಫ್ಟ್ವೇರ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ದಟ್ ಟೆಲ್ಸ್ ಆರ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರಾಪರ್ ವರ್ಕಿಂಗ್ ಆಫ್ ಹಾರ್ಡ್ವೇರ್ ಕಾಂಪೊನೆಂಟ್ಸ್. ಅದನ್ನೇ ಇಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಅದನ್ನೇ ಹೇಳಿರೋದು, ದಟ್ ಟೆಲ್ ದ ಹಾರ್ಡ್ವೇರ್ ವಾಟ್ ಟು ಡೂ. ರೈಟ್. ವೈಲ್ ರೈಟಿಂಗ್ in exam, if you write this one, you will get marks, no problem, right? So adre specific agi software definition heladiದ್ರೆ, software is a set of instructions or collection of programs that tells the hardware components what to do ಅಂತ ಬರೆದ್ರೆ ಸಾಕು. ಓಕೆ. ಅಥವಾ ಇನ್ನೊಂದು ಥರ ಬರೀತೀರಾ ಅಂತಂದರೆ, software is a set of instructions or collection of programs that is responsible for proper working of hardware components. ಆ ಥರನೂ ಬರಿಬೋದು. ರೈಟ್. ದೇರ್ ಆರ್ 2 types of ಸಾಫ್ಟ್ವೇರ್ಸ್ ಇದೆ. ಎಕ್ಸಾಂಪಲ್ಸ್ ನಿಮಗೆ ವಿಂಡೋಸ್, MS ವರ್ಡ್ ಎಕ್ಸೆಟ್ರಾ ಈ ಟೈಪಿಂದೆಲ್ಲ ಸಾಫ್ಟ್ವೇರ್ ಅಂತ ಕರೀತಾರೆ. ರೈಟ್. ಸೊ ಸಾಫ್ಟ್ವೇರ್ಸಲ್ಲಿ 2 types ಬರುತ್ತೆ. ರೈಟ್. ಇಟ್ ಈಸ್ ಕ್ಲಾಸಿಫೈಡ್ ಇಂಟು 2 types. One is system software, another one is application software. Right. So ಹಾಗಾದರೆ ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಏನು? ಸೊ ಕಂಪ್ಯೂಟರ್
ಆನ್ ಆಗೋದಕ್ಕೆ ಬೇಕಾಗಿರುವಂಥ ಒಂದು ಸಾಫ್ಟ್ವೇರನ್ನು ಏನಂತ ಕರೀತಾರೆ, ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರೀತಾರೆ. ಸೊ ಅಥವಾ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಬರುತ್ತೆ, ಲಿಂಕರ್ಸ್ ಅಂತ ಬರುತ್ತೆ, ಲೋಡರ್ಸ್ ಅಂತ ಬರುತ್ತೆ. ದೋಸ್ ಆರ್ ದ ಸಿಸ್ಟಮ್ ಸಾಫ್ಟ್ವೇರ್ಸ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ಯು ಟು ಓಪನ್ ದ ಕಂಪ್ಯೂಟರ್. ಕಂಪ್ಯೂಟರ್ನ ನೀವು ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮಗೆ ವಿಂಡೋಸ್ ಅಂತ ಬರುತ್ತೆ, ಲೋಡಿಂಗ್ ವಿಂಡೋಸ್ ಅಂತ, ರೈಟ್. ಸೊ ಆ ವಿಂಡೋಸ್ ಈಸ್ ಎ ಆಪ್ರೇಟಿಂಗ್ ಸಿಸ್ಟಮ್, ಅದು ಬೇಕು. ಅದ್ರ ಜೊತೆಗೆ ಲಿಂಕರ್ ಮತ್ತು ಲೋಡರ್ ಬೇಕು. ಅದಿಲ್ಲ ಅಂತಂದರೆ ಸಿಸ್ಟಮ್ ನಿಮಗೆ ಆನ್ ಆಗೋದಿಲ್ಲ, ರೈಟ್. ಸೊ ಅವೆಲ್ಲ ಸಿಸ್ಟಮ್ ಸಾಫ್ಟ್ವೇರ್ಸ್, ರೈಟ್. ಸೊ ಹಾಗಂದ್ರೆ ಏನು? ಇಟ್ ಕನ್ಸಿಸ್ಟ್ ಆಫ್ ದ ಪ್ರೋಗ್ರಾಮ್ಸ್ ದಟ್ ಕಂಟ್ರೋಲ್ ಆರ್ ಮೇಂಟೈನ್ ದ ಆಪರೇಷನ್ಸ್ ಆಫ್ ದ ಕಂಪ್ಯೂಟರ್ ಆ್ಯಂಡ್ ಇಟ್ಸ್ ಡಿವೈಸಸ್. ಅರ್ಥ ಆಯ್ತಾ? ಸಿಸ್ಟಮ್ ಸಾಫ್ಟ್ವೇರ್ ಅಂತಂದರೆ ಸಿಸ್ಟಮಲ್ಲಿ ಇರುವಂಥ ಹಾರ್ಡ್ವೇರ್ ಕಾಂಪೊನೆಂಟ್ಸ್, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಅದು ವರ್ಕಿಂಗ್ ಆದಾಗ ಕೀಬೋರ್ಡಲ್ಲಿ ಟೈಪ್ ಮಾಡಿದರೆ ಎಲ್ಲಿಂದ ಹೇಗೆ ಹೋಗಬೇಕು, ಸಿ ಪಿ ಯುನಲ್ಲಿ ಪ್ರೊಸೆಸರ್ ಯಾವ ಥರ ಆಗಬೇಕು, ರೈಟ್. ಆ ರೀತಿಯ ಎಂಟೈರ್ ಡೀಟೇಲ್ ಇನ್ಸ್ಟ್ರಕ್ಷನ್ಸನ್ನು ಕೊಡೋದು ಯಾವುದರಲ್ಲಿ? ಅದಕ್ಕೆ ರೆಸ್ಪಾನ್ಸಿಬಲ್ ಸಿಸ್ಟಮ್ ಸಾಫ್ಟ್ವೇರ್. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಅಂದರೆ ಹೇಳಿದ್ನಲ್ಲ, ಆಪ್ರೇಟಿಂಗ್ ಸಿಸ್ಟಮ್ ಅಂತ ಬರುತ್ತೆ, ಅಥವಾ ಇದನ್ನೇನಂತ ಕರಿಬೋದು, ಇಟ್ ವರ್ಕ್ಸ್ ಆ್ಯಸ್ ಎ ಇಂಟರ್ಫೇಸ್, ರೈಟ್. ಸೊ ಇಟ್ ವರ್ಕ್ಸ್ as or it serves as the interface between the user, the application program and computer hardwares, right. ಯೂಸರ್ ಜೊತೆಗೆ ಯೂಸರು, ಕಂಪ್ಯೂಟರ್ನ ಯೂಸ್ ಮಾಡೋರು, ಮತ್ತು ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಅಪ್ಲಿಕೇಶನ್ ಪ್ರೋಗ್ರಾಮ್, ಅವ್ರು ಮೂರು ಕರೆಕ್ಟಾಗಿ ಅವರಿಗೆ ಕರೆಕ್ಟ್ ಇಂಟರ್ಲಿಂಕನ್ನು ಮಾಡುವಂಥ ಕೆಲಸನ ಯಾವ್ದು ಮಾಡುತ್ತೆ? ಸಿಸ್ಟಮ್ ಸಾಫ್ಟ್ವೇರ್ ಮಾಡುತ್ತೆ. ಸೊ ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ವರ್ಕ್ ಮಾಡೋರು ಯಾರು? ಯೂಸರ್. ಅದನ್ನು ಎಲ್ಲಿ ಮಾಡ್ತಾರೆ? ಕಂಪ್ಯೂಟರ್ ಸಿಸ್ಟಮ್ಸಲ್ಲಿ ಮಾಡ್ತಾರೆ. ಸೊ ಅವು ಮೂರು ಇಂಟರ್ಲಿಂಕ್ಗೆ ಬೇಕಾಗಿರುವಂಥದ್ದು ಸಿಸ್ಟಮ್ ಸಾಫ್ಟ್ವೇರ್. ಇಟ್ ಈಸ್ ಕಾಲ್ಡ್ ಆಸ್ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ಸ್, ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಆ್ಯಂಡ್ ಕಂಪ್ಯೂಟರ್ ಕಾಂಪೊನೆಂಟ್ಸ್ ಆರ್ ಡಿವೈಸಸ್ ಅಥವಾ ಹಾರ್ಡ್ವೇರ್ ಕಾಂಪೊನೆಂಟ್ಸ್, ರೈಟ್. ಕಂಪ್ಯೂಟರ್ ಹಾರ್ಡ್ವೇರ್, ಕಂಪ್ಯೂಟರ್ ಡಿವೈಸಸ್ ಅಂತ ಬೇಕಾದ್ರೂ ನೀವು ಬರಿಬೋದು, ರೈಟ್. ಸೊ ನೆಕ್ಸ್ಟ್ ಒನ್ ವಾಸ್ application software. So what is application software? It consists of programs designed to make user more productive and or assist them with personal task. So ಒಂದು ಸ್ಪೆಸಿಫಿಕ್ ಟಾಸ್ಕನ್ನು ಮಾಡಬೇಕು ಅಂತ ಅದಕ್ಕೆ ಬೇಕಾಗಿರುವಂಥ ಇನ್ಸ್ಟ್ರಕ್ಷನ್ಸ್, ಪರ್ಟಿಕ್ಯುಲರ್ ಟಾಸ್ಕ್, ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಮಾಡೋದಕ್ಕೆ ಅದಕ್ಕೆ ಅದರದೇ ಆದಂಥ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಡುವಂಥ ಒಂದು ಸಾಫ್ಟ್ವೇರ್ಸ್ ಬೇಕು. ಆ ಸಾಫ್ಟ್ವೇರ್ಸನ್ನು ಏನಂತ ಕರೀತಾರೆ? ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಕರೀತಾರೆ. ಸೊ MS ವರ್ಡ್ ಆಗಿರ್ಬೋದು, ರೈಟ್. ಸೊ ಇವಾಗ ಮ್ಯೂಸಿಕ್ ಕೇಳಬೇಕು ಅಂತಂದರೆ ವರ್ಡಲ್ಲಿ ಕೇಳೋಕ್ಕಾಗತ್ತಾ? ಆಗಲ್ಲ. ಸೊ ಅದಕ್ಕೆ ಮ್ಯೂಸಿಕ್, ನಿಮಗೆ ಮೊಬೈಲಲ್ಲಿ ಮ್ಯೂಸಿಕಲ್ಲಿ ಆ್ಯಪ್ಸ್ಗಳು ಇರುತ್ತೆ ಮ್ಯೂಸಿಕ್ ಪ್ಲೇ ಮಾಡೋದಕ್ಕೆ, ಫೋಟೋಸಿಗೆ ಒಂದು ಆ್ಯಪ್ ಇರುತ್ತೆ, ಕರೆಕ್ಟಾ? ಸೊ ಮೆಸೇಜ್ ಮಾಡೋದಕ್ಕೆ ಒಂದು ಆ್ಯಪ್ ಇರುತ್ತೆ. ಸೊ ಈ ರೀತಿ ಸಿಸ್ಟಮಲ್ಲೂ ಸಹ ಕಂಪ್ಯೂಟರ್ನಲ್ಲಿ ಒಂದೊಂದು ಪರ್ಟಿಕ್ಯುಲರ್ ಟಾಸ್ಕಿಗೆ ಒಂದೊಂದು ಟೈಪ್ ಆಫ್ ಅಪ್ಲಿಕೇಶನ್ಸ್ ಇರುತ್ತೆ. ಅಂಥ ಒಂದು ಸಾಫ್ಟ್ವೇರ್ಸನ್ನ ಏನಂತ ಕರೀತಾರೆ? It is called as application softwares for specific working and useful to the users. Clear? ಅರ್ಥ ಆಗ್ತಿದೆಯಾ? Right. Now the important concept, ಇದು ನಿಮಗೆ 5 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸ್. ಫಂಕ್ಷನಲ್ ಯೂನಿಟ್ಸ್ ಆಫ್ ಎ ಕಂಪ್ಯೂಟರ್ ಆರ್ ದ ಬ್ಲಾಕ್ ಡಯಾಗ್ರಾಮ್ ಆಫ್ ಎ ಕಂಪ್ಯೂಟರ್ ಅಂತಲೂ ಕೇಳ್ಬೋದು, ಫಂಕ್ಷನಲ್ ಯೂನಿಟ್ಸ್ ಆಫ್ ಎ ಕಂಪ್ಯೂಟರ್ ಅಂತ ಕೇಳ್ಬೋದು, ರೈಟ್. ಕಂಪ್ಯೂಟರ್ನಲ್ಲಿ ಏನೇನು ಫಂಕ್ಷನ್ ಇರುತ್ತೆ? ಸೊ ಕಂಪ್ಯೂಟರಿಗೆ ನಾವು ಡಾಟಾನ ಕೊಡ್ತೀವಿ, ದಟ್ ಮೀನ್ಸ್ ಇನ್ಪುಟ್ ಆಗಬೇಕು, ದಟ್ ಈಸ್ ಎ ಒನ್ ಫಂಕ್ಷನ್. ಸೊ ಇನ್ಪುಟ್ ಆಗಿದ್ದೇನಾಗುತ್ತೆ? ಫಸ್ಟ್ ಸ್ಟೋರ್ ಆಗಬೇಕು, ಸೊ ಸ್ಟೋರೇಜ್ ಈಸ್ ಎ ಫಂಕ್ಷನ್. ಸೊ ಅದೇನಾಗಬೇಕು? ನಾವು ಕೊಟ್ಟಿರೋವಂಥ ಡಾಟಾ ಪ್ರೋಸೆಸ್ ಆಗಿ ರಿಸಲ್ಟ್ ಜನರೇಟ್ ಆಗಬೇಕು. ಸೊ ದಟ್ ಪ್ರೋಸೆಸಿಂಗ್ ಈಸ್ ಎ ಒನ್ ಆಫ್ ದ ಫಂಕ್ಷನ್. ಸೊ ಆ ಪ್ರೋಸೆಸ್ ಆಗಿ ಜನರೇಟ್ ಆಗಿರೋಂಥ ಔಟ್ಪುಟ್ ಏನಾಗಬೇಕು? ಇಟ್ ಶುಡ್ ಕಮ್ ಟು ಅಸ್. ನಾವು ಕೊಟ್ಟಿರೋದು ನಮಗೆ ರಿಟರ್ನ್ ಆಗಬೇಕು, ಔಟ್ಪುಟ್, ರೈಟ್. ಏನು ಕ್ಯಾಲ್ಕುಲೇಷನ್ ಆಗಿದೆ, ದಟ್ ಈಸ್ ಔಟ್ಪುಟ್. ಸೊ ದೀಸ್ ಆರ್ ದ ಮೇನ್ ಬೇಸಿಕ್ 4 ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್ಸ್. ಸೊ ಅದನ್ನು ಈಗ ಜಸ್ಟ್ ನೋಡೋಣ. ಸೊ ಯಾವ್ದ್ಯಾವ್ದಿದೆ ಅಂತ, ರೈಟ್. ಸೊ ಒನ್ ಈಸ್ ಇನ್ಪುಟ್ ಡಿವೈಸ್, ನೆಕ್ಸ್ಟ್ ಒನ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆರ್ ವಿ ಕಾಲ್ ಇಟ್ ಆಸ್ CPU. ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಮೆಮೊರಿ ಯೂನಿಟ್, ವಿ ಕಾಲ್ ಇಟ್ ಆಸ್ MU. Then arithmetic and logic unit, we call it as ALU. Then control unit, we call it as CU. Then storage unit, then output unit, right. So this is different types of functional units of
computers. So this is the block diagram of computer. So functional units of a computer ಅಂತಂದ್ರೆ explain functional units of a computer with a block diagram ಅಂತ ಕೇಳ್ತಾರೆ. So you have to write this diagram. So input unit, so ಅದಕ್ಕೆ ಡಾಟಾನ ಕೊಡ್ತೀವಿ, ರೈಟ್. ಸೊ ಇಲ್ಲಿ ನಿಮಗೆ ಹಾರ್ಡ್ ಲೈನ್ಸ್ ಇದೆಯಲ್ಲ, ಸೊ ಇಟ್ ಈಸ್ ಡಾಟಾ ಫ್ಲೋ, ಡಾಟಾ ಫ್ಲೋನ ರೆಪ್ರೆಸೆಂಟ್ ಮಾಡುವಂಥದ್ದು. ಸೊ ಇಲ್ಲಿ ಡ್ಯಾಶೆಡ್ ಲೈನ್ಸ್ ಇದೆ ಅಲ್ವಾ, ಡಾಟೆಡ್ ಲೈನ್ಸ್ or dashed lines, so it is control signals, right. ಇದು control signal ಅನ್ನು represent ಮಾಡುತ್ತೆ. So this is data flow and this one is control signal. Okay, so ಅದನ್ನ ಮೆನ್ಷನ್ ಮಾಡಬೇಕು, ಇಲ್ಲಿ ಮಾಡಿದರೆ ಕಾಣ್ತಾ ಇದೆ ಅಲ್ವಾ. So this is data flow and this one is control flow. So CPU ನಲ್ಲಿ ಏನಿರುತ್ತೆ, control unit, arithmetic and logic unit. Next memory unit ಇರುತ್ತೆ, ಅದನ್ನೇ storage unit ಅಂತ ಮಾಡಿದೀವಿ. ಸೊ ಇದು ಸೆಕೆಂಡರಿ ಸ್ಟೋರೇಜ್, ಇನ್ನೊಂದು ಪ್ರೈಮರಿ ಸ್ಟೋರೇಜ್, ರೈಟ್. ಸೊ ಸಿ ಪಿ ಯುಗೆ ಪ್ರೈಮರಿ ಸ್ಟೋರೇಜಿಂದ ಕಂಟ್ರೋಲ್ ಯೂನಿಟ್ಗೆ ಬರುತ್ತೆ, ಇದಕ್ಕೆ ಬರುತ್ತೆ, ಇದರಿಂದನೂ ಪ್ರೈಮರಿ ಸ್ಟೋರೇಜಿಗೆ ಹೋಗುತ್ತೆ. ಸೊ ಆ ಪ್ರೈಮರಿ ಸ್ಟೋರೇಜಿಂದ ಯಾವಾಗಲೂ ಸೆಕೆಂಡರಿ ಸ್ಟೋರೇಜಿಗೆ ಹೋಗೋದು. ಸೊ ಈಗ ಈ ಪೋರ್ಷನ್ಗೆ ಡಾಟಾ ಬರಬೇಕು ಅಂತಂದರೆ ಸೆಕೆಂಡರಿ ಸ್ಟೋರೇಜಲ್ಲಿ ಇದ್ದರೆ ಆ ಡಾಟಾ ಫಸ್ಟ್ ಪ್ರೈಮರಿಗೆ ಬಂದು ನೆಕ್ಸ್ಟ್ ಇದಕ್ಕೆ ಬರೋದು, ಕ್ಲಿಯರ್. ಸೊ ಇವಾಗ ಇನ್ಪುಟ್ಟಿಂದ ಡಾಟಾ ಸಿ ಪಿ ಯುಗೆ ಬರಬೇಕು ಅಂತಂದರೆ ಇನ್ಪುಟ್ಟಿಂದ ಪ್ರೈಮರಿ ಮೆಮೊರಿಗೆ ಹೋಗುತ್ತೆ, ಪ್ರೈಮರಿ ಮೆಮೊರಿಯಿಂದ ಸಿ ಪಿ ಯುಗೆ ಬರುತ್ತೆ. ಸೊ ಈಗ ಔಟ್ಪುಟ್ಟಿಗೆ ಹೋಗಬೇಕು ಅಂತಂದರೆ ಸೆಕೆಂಡರಿ ಸ್ಟೋರೇಜಲ್ಲಿದ್ದರೆ, ಸೊ ಸೆಕೆಂಡರಿ ಸ್ಟೋರೇಜಿಂದ ಮತ್ತೆ ಪ್ರೈಮರಿ ಮೆಮೊರಿಗೆ ಬರುತ್ತೆ, ಇದರಿಂದ ಔಟ್ಪುಟ್ ಯೂನಿಟಿಗೆ ಹೋಗುತ್ತೆ. ಸೊ ಕೀಪ್ ಇನ್ ಮೈಂಡ್, ಪ್ರೈಮರಿ ಮೆಮೊರಿಗೆ ಏನೇ ಡಾಟಾ ಫ್ಲೋ ಇದ್ದರೂ ಅದು ಯಾವಾಗಲೂ ಪ್ರೈಮರಿ ಮೆಮೊರಿಗೆ ಬಂದು ನೆಕ್ಸ್ಟ್ ಯಾವುದಕ್ಕೆ ಬೇಕಾದರೂ ಹೋಗುತ್ತೆ. ಸೊ ಇನ್ಪುಟ್ಟಿಗೆ ಏನು ಡಾಟಾ ಹೋಗೋದಿಲ್ಲ, ಹೋಗೋದು ಯಾವುದಕ್ಕೆ, ಒಂದು ಔಟ್ಪುಟ್ಟಿಗೆ ಹೋಗುತ್ತೆ, ಇನ್ನೊಂದು ಸ್ಟೋರೇಜಿಗೆ ಹೋಗುತ್ತೆ, ಇನ್ನೊಂದು ಸಿ ಪಿ ಯುಗೆ ಹೋಗುತ್ತೆ. ಕ್ಲಿಯರ್, ಅರ್ಥ ಆಯ್ತಲ್ವಾ. ಸೊ ವಿಲ್ ಸ್ಟಾಪ್ ಹಿಯರ್. ಐ ವಿಲ್ ಎಕ್ಸ್ಪ್ಲೈನ್ ಈಚ್ ಇಂಡಿವಿಜುವಲ್ ಯೂನಿಟ್ಸ್ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.